ಇವತ್ತಿನ ದಿನ ನಾನು ಹಬ್ಬದ ದಿನಗಳಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ. ಅದ್ರ ಸಂಬಂಧ ಒಂದು ಉಪ್ಪಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಯಾವುದೂ ಹಾಕಲಾರ್ದೇ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಒಂದು ಕಪ್ಪಿನಷ್ಟು ರವೆ ಏನು ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜಿಂಜರು, ಕರಿಬೇವು ಮತ್ತೊಂದಿಷ್ಟು ಪೊಟ್ಯಾಟೊ ಏನು ಮಾಡೀನಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು ಮತ್ತೊಂದು ಸ್ವಲ್ಪ ಶೇಂಗಾ ಏನು ಮಾಡಿದ್ದೀನಿ ಕುಟ್ಟಿಟ್ಕೊಂಡಿದ್ದೀನಿ. ಈಗ ಹೆಂಗೆ ಮಾಡೋದು ಅನ್ನೋದು ಪ್ರೊಸೀಜರ್ ನಿಮಗೆ ನಾನು ತೋರಿಸ್ತೀನಿ. ಈಗ 2 ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟಿದ್ದು ಚಟಪಟ ಅಂತ ಸಿಡಿಬೇಕು. ಆಮೇಲೆ ಇದಕ್ಕೊಂದು ಸ್ವಲ್ಪ ನೋಡಿ, ಇಲ್ಲಿ ಶೇಂಗಾ ಕುಟ್ಟಿಟ್ಟಿದ್ದೀನಿ ನಾನು. ಸೊ ಇಲ್ಲಿಟ್ಟಿದ್ದೀನಿ ಕುಟ್ಟಿಟ್ಟಿದ್ದೀನಿ ಈ ರೀತಿ. ಇದನ್ನೇನು ಮಾಡ್ತಾಯಿದ್ದೀನಿ ನಾನೀಗ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಕಿಬಿಟ್ಟು ಎರಡು ಚೆನ್ನಾಗಿ ಏನು ಮಾಡಬೇಕು, ಹುರ್ಕೋಬೇಕು. ನೋಡಿ, ಇದ್ರ ಜೊತೆನೇ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆನ ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈಗ ಜಿಂಜರು, ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಪೊಟ್ಯಾಟೊ ಹಾಕಿದ್ದು ಹಾಕ್ತಾ ಇದ್ದೀನಿ. ಈಗ ಇನ್ನೊಂಥರ ಟೇಸ್ಟೇ ಬೇರೆ ಬರ್ತದೆ. ಈಗ ಉಪ್ಪಿಟ್ಟು ರುಚಿಯಾದ ಉಪ್ಪಿಟ್ಟು ರೆಡಿಯಾಗಿದೆ. ಈ ರೀತಿ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕಲಾರ್ದಾಗ ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.